ಸ್ಮಾರ್ಟ್ ಫೋನ್, ಬೈಬಲ್ vs ಮುದ್ರಿತ ಸತ್ಯವೇದ ಯಾವುದು ಉತ್ತಮ? ಎಲ್ಲರಿಗೂ ನಮಸ್ಕಾರ. ಇಂದಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಜೀವನದ ಪ್ರತಿಯೊಂದು ಕೆಲಸವೂ ಫೋನ್ನಲ್ಲಿ ನಡೆಯುತ್ತಿದೆ. ಬೆಳಗ್ಗೆ ಎದ್ದ ತಕ್ಷಣ ಅಲಾರಾಂನಿಂದ ಹಿಡಿದು ರಾತ್ರಿ ಮಲಗುವ ಮುನ್ನ ಓದುವ ಪುಸ್ತಕದವರೆಗೆ ಎಲ್ಲವೂ ಸ್ಕ್ರೀನ್ ಮೇಲೆ ಬಂದು ನಿಂತಿದೆ. ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಈಗ ಒಂದು ದೊಡ್ಡ ಪ್ರಶ್ನೆ ಎದುರಾಗಿದೆ. ನಮ್ಮ ಕೈಯಲ್ಲಿರುವ ಸ್ಮಾರ್ಟ್ಫೋನ್ನಲ್ಲಿ ಬೈಬಲ್ ಆ್ಯಪ್ ಓದಬೇಕಾ ಅಥವಾ ಹಳೆಯ ಕಾಲದಿಂದಲೂ ನಾವು ಬಳಸುತ್ತಿರುವ ಮುದ್ರಿತ ಸತ್ಯವೇದ ಪುಸ್ತಕವನ್ನು ಓದಬೇಕಾ? ಇವೆರಡರಲ್ಲಿ ಯಾವುದು ಶ್ರೇಷ್ಠ? ಯಾವುದು ನಮಗೆ ದೇವರ ವಾಕ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ? ಇಂದಿನ ಈ ವಿಡಿಯೋದಲ್ಲಿ ನಾವು ಇವೆರಡರ ನಡುವಿನ ವ್ಯತ್ಯಾಸಗಳು, ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಸವಿಸ್ತಾರವಾಗಿ ಚರ್ಚಿಸೋಣ. ಈ ವಿಡಿಯೋದ ಕೊನೆಯಲ್ಲಿ ನೀವು ಯಾವುದನ್ನು ಆರಿಸಿಕೊಳ್ಳಬೇಕು ಎಂಬ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ನಿಮಗೆ ಸಿಗಲಿದೆ. ಬನ್ನಿ ಆರಂಭಿಸೋಣ. ಸ್ಮಾರ್ಟ್ಫೋನ್, ಬೈಬಲ್ ಆ್ಯಪ್ಗಳ ಅನುಕೂಲಗಳು. ಮೊದಲನೆಯದಾಗಿ, ತಂತ್ರಜ್ಞಾನ ನಮಗೆ ಕೊಟ್ಟಿರುವ ದೊಡ್ಡ ಕೊಡುಗೆಯಾದ ಬೈಬಲ್ ಆ್ಯಪ್ ಬಗ್ಗೆ ಮಾತನಾಡೋಣ. ಇದರ ಅನುಕೂಲಗಳು ಸಾಕಷ್ಟಿವೆ. ಸುಲಭ ಅಧ್ಯತೆ. ನೀವು ಎಲ್ಲಿಗೆ ಹೋದರೂ ನಿಮ್ಮ ಫೋನ್ ನಿಮ್ಮ ಜೊತೆ ಇರುತ್ತದೆ. ಬಸ್ನಲ್ಲಿ ಪ್ರಯಾಣಿಸುವಾಗ, ಆಫೀಸ್ ಬ್ರೇಕ್ನಲ್ಲಿ ಅಥವಾ ಕ್ಯೂನಲ್ಲಿ ನಿಂತಾಗ ಬೇಕೆಂದೇ ತಕ್ಷಣ ಬೈಬಲ್ ತೆರೆಯಬಹುದು. 1.5 kg ತೂಕದ ಬೈಬಲ್ ಹೊತ್ತು ತಿರುಗುವ ಅಗತ್ಯವಿಲ್ಲ. ಹಲವು ಆವೃತ್ತಿಗಳು ಒಂದೇ ಆ್ಯಪ್ನಲ್ಲಿ: ಕನ್ನಡ, BSI, KJV, ಇಂಗ್ಲಿಷ್, NIV, ESV, NKJV ಹೀಗೆ 10 ಭಾಷೆ ಮತ್ತು ಆವೃತ್ತಿಗಳನ್ನು ನೀವು ಕೇವಲ ಒಂದು ಕ್ಲಿಕ್ನಲ್ಲಿ ಓದಬಹುದು. ಇದು ವಾಕ್ಯಗಳ ಹೋಲಿಕೆಗೆ ತುಂಬ ಸಹಕಾರಿ. ಸರ್ಚ್ ಫೀಚರ್. ಯಾವುದೋ ಒಂದು ವಾಕ್ಯ ಅಥವಾ ಪದ ಮರೆತು ಹೋದರೆ ಆ್ಯಪ್ನಲ್ಲಿ ಸರ್ಚ್ ಮಾಡಿದರೆ ಸೆಕೆಂಡುಗಳಲ್ಲಿ ಅದು ಸಿಗುತ್ತದೆ. ಇದು ಪುಸ್ತಕದಲ್ಲಿ ಹುಡುಕುವುದಕ್ಕಿಂತ 10 ಪಟ್ಟು ವೇಗ. ಬೈಬಲ್ ಪ್ಲ್ಯಾನ್ ಮತ್ತು ನೋಟಿಫಿಕೇಷನ್. ಆ್ಯಪ್ಗಳು ನಿಮಗೆ ದಿನಕ್ಕೆ ಇಷ್ಟು ಓದಬೇಕು ಎಂದು ನೆನಪಿಸುತ್ತವೆ. ನೀವು ಪ್ರತಿದಿನ ಬೈಬಲ್ ಓದುವ ಹವ್ಯಾಸ ಬೆಳೆಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಮುದ್ರಿತ ಸತ್ಯವೇದ ಪುಸ್ತಕದ ಮಹತ್ವ. ಈಗ ನಾಣ್ಯದ ಇನ್ನೊಂದು ಮುಖವನ್ನು ನೋಡೋಣ. ಪುಸ್ತಕದ ರೂಪದಲ್ಲಿರುವ ಬೈಬಲ್ ನೂರಾರು ವರ್ಷಗಳಿಂದ ನಮಗೆ ಯಾಕೆ ಪ್ರಿಯವಾಗಿದೆ? ಏಕಾಗ್ರತೆ, ಫೋಕಸ್. ಫೋನ್ನಲ್ಲಿ ಬೈಬಲ್ ಓದುವಾಗ ಮಧ್ಯದಲ್ಲಿ ವಾಟ್ಸಾಪ್ ಮೆಸೇಜ್ ಬರಬಹುದು, ಇನ್ಸ್ಟಾಗ್ರಾಮ್ ನೋಟಿಫಿಕೇಷನ್ ಬರಬಹುದು. ಆದರೆ ಪುಸ್ತಕವನ್ನು ಕೈಗೆತ್ತಿಕೊಂಡರೆ ಅಲ್ಲಿ ಡಿಜಿಟಲ್ ಡಿಸ್ಟ್ರಾಕ್ಷನ್ ಇಲ್ಲ. ನೀವು ದೇವರೊಂದಿಗೆ ಮಾತ್ರ ಇರುತ್ತೀರಿ. ಮಾನಸಿಕ ಸಂಪರ್ಕ. ಪುಸ್ತಕದ ಪುಟಗಳನ್ನು ತಿರುಗಿಸುವುದು, ಅದರಲ್ಲಿ ಪೆನ್ನಿನಿಂದ ಮಾರ್ಕ್ ಮಾಡುವುದು, ಬದಿಗಳಲ್ಲಿ ನೋಟ್ಸ್ ಬರೆಯುವುದು ನಮಗೆ ಮಾನಸಿಕವಾಗಿ ಮತ್ತು ಆತ್ಮಿಕವಾಗಿ ಒಂದು ರೀತಿಯ ತೃಪ್ತಿ ನೀಡುತ್ತದೆ. ಸೈಂಟಿಫಿಕ್ ಆಗಿ ಕೂಡ ಸ್ಕ್ರೀನ್ ಓದಿಗಿಂತ ಪುಸ್ತಕದ ಓದು ನೆನಪಿನಲ್ಲಿ ದೀರ್ಘಕಾಲ ಉಳಿಯುತ್ತದೆ ಎನ್ನಲಾಗಿದೆ. ಗೌರವ ಮತ್ತು ಸಾಕ್ಷಿ. ಸಭೆಯಲ್ಲಿ ಅಥವಾ ಹೊರಗಡೆ ನೀವು ಫೋನ್ ನೋಡುತ್ತಿದ್ದರೆ ಜನರು ನೀವು ಬೈಬಲ್ ಓದುತ್ತಿದ್ದೀರಾ ಅಥವಾ ಗೇಮ್ ಆಡುತ್ತಿದ್ದೀರಾ ಎಂದು ಗೊಂದಲಕ್ಕೀಡಾಗಬಹುದು. ಆದರೆ ಬೈಬಲ್ ಹಿಡಿದಿದ್ದರೆ ಅದು ನಿಮ್ಮ ವಿಶ್ವಾಸದ ಗುರುತಾಗಿ ಮತ್ತು ಸಮಾಜಕ್ಕೆ ಒಂದು ಸಾಕ್ಷಿಯಾಗಿ ಕಾಣುತ್ತದೆ. ಕಣ್ಣಿನ ಆರೋಗ್ಯ. ರಾತ್ರಿ ವೇಳೆ ಅಥವಾ ದೀರ್ಘಕಾಲ ಸ್ಕ್ರೀನ್ ನೋಡುವುದರಿಂದ ಕಣ್ಣಿಗೆ ಆಯಾಸವಾಗುತ್ತದೆ, ಆದರೆ ಪುಸ್ತಕದ ಓದು ಕಣ್ಣಿಗೆ ಆರಾಮದಾಯಕ. ವ್ಯತ್ಯಾಸಗಳ ಆಳವಾದ ವಿಶ್ಲೇಷಣೆ. ಈಗ ಇವೆರಡರ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನು ಪಟ್ಟಿ ಮಾಡೋಣ. 1. ಗೌಪ್ಯತೆ ಮತ್ತು ಸುಲಭತೆ. ಫೋನ್ನಲ್ಲಿ ನೀವು ರಹಸ್ಯವಾಗಿ ಎಲ್ಲಿ ಬೇಕಾದರೂ ಓದಬಹುದು, ಆದರೆ ಪುಸ್ತಕವು ಅದರದ್ದೇ ಆದ ಪವಿತ್ರತೆಯನ್ನು ಹೊತ್ತು ತರುತ್ತದೆ. 2. ಅಧ್ಯಯನ ಶೈಲಿ. ನೀವು ಆಳವಾದ ಬೈಬಲ್ ಅಧ್ಯಯನ, ಡೀಪ್ ಸ್ಟಡಿ ಮಾಡುತ್ತಿದ್ದರೆ ಹಲವು ರೆಫರೆನ್ಸ್ ಪುಸ್ತಕಗಳನ್ನು ತೆರೆದಿಟ್ಟುಕೊಳ್ಳಲು ಭೌತಿಕ ಪುಸ್ತಕಗಳು ಮತ್ತು ಕಾಪಿ ಪೆನ್ನು ಉತ್ತಮ. ಆದರೆ ತ್ವರಿತ ರೆಫರೆನ್ಸ್ ನೋಡಲು ಆಪ್ ಉತ್ತಮ. 3. ಬ್ಯಾಟರಿ ಮತ್ತು ಇಂಟರ್ನೆಟ್. ಫೋನ್ ಚಾರ್ಜ್ ಮುಗಿದರೆ, ಬೈಬಲ್ ಬಂದ್ ಆದರೆ ಪುಸ್ತಕಕ್ಕೆ ಬ್ಯಾಟರಿಯೂ ಬೇಕಿಲ್ಲ, ಇಂಟರ್ನೆಟ್ ಕೂಡ ಬೇಕಿಲ್ಲ. ಇದು ಶಾಶ್ವತ. ಪ್ರಾಯೋಗಿಕ ಸಲಹೆ ಮತ್ತು ತೀರ್ಮಾನ. ಹಾಗಾದರೆ
ನಾನು ಯಾವುದನ್ನು ಆರಿಸಿಕೊಳ್ಳಬೇಕು ಎಂದು ನೀವು ಕೇಳಬಹುದು. ನನ್ನ ವೈಯಕ್ತಿಕ ಸಲಹೆ ಇಲ್ಲಿದೆ. ವೈಯಕ್ತಿಕ ಪ್ರಾರ್ಥನೆ ಮತ್ತು ಅಧ್ಯಯನಕ್ಕೆ ಮುಂಜಾನೆ ಅಥವಾ ರಾತ್ರಿ ನೀವು ದೇವರೊಂದಿಗೆ ಸಮಯ ಕಳೆಯುವಾಗ ಮುದ್ರಿತ ಸತ್ಯವೇದ ಪುಸ್ತಕವನ್ನೇ ಬಳಸಿ. ಇದು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಪ್ರಯಾಣ ಮತ್ತು ಕೆಲಸದ ವೇಳೆಯಲ್ಲಿ ಸ್ಮಾರ್ಟ್ಫೋನ್ ಬೈಬಲ್ ಆ್ಯಪ್ ಅನ್ನು ಬಳಸಿ. ಸಮಯ ಸಿಕ್ಕಾಗಲೆಲ್ಲ ವಾಕ್ಯಗಳನ್ನು ಧ್ಯಾನಿಸಲು ಇದು ಅತ್ಯುತ್ತಮ ಸಾಧನ. ಚರ್ಚ್ ಆರಾಧನೆಯಲ್ಲಿ ಸಾಧ್ಯವಾದಷ್ಟು ಪುಸ್ತಕವನ್ನೇ ಕೊಂಡೊಯ್ಯಿರಿ. ಅದು ಶಿಸ್ತು ಮತ್ತು ಗೌರವದ ಸಂಕೇತ. ನೆನಪಿಡಿ, ಬೈಬಲ್ ಆ್ಯಪ್ ಆಗಿರಲಿ ಅಥವಾ ಪುಸ್ತಕವಾಗಿರಲಿ, ಅಂತಿಮವಾಗಿ ಅದು ನಮ್ಮ ಹೃದಯವನ್ನು ತಲುಪಬೇಕು. ಮಾಧ್ಯಮ ಯಾವುದಾದರೂ ಸರಿ, ಆ ವಾಕ್ಯಗಳು ನಮ್ಮ ಜೀವನವನ್ನು ಬದಲಾಯಿಸಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ನೀವು ಬೈಬಲ್ ಓದಲು ಯಾವುದನ್ನು ಹೆಚ್ಚು ಇಷ್ಟಪಡುತ್ತೀರಿ, ಆಪ್ ಅಥವಾ ಪುಸ್ತಕ? ಯಾಕೆ ಎಂಬುದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಉಪಯುಕ್ತವಾಗಬಹುದು ಎನಿಸಿದರೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಆತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು. ಈ ವಿಷಯದ ಬಗ್ಗೆ ನಾವು ಹೆಚ್ಚು ತಿಳಿಯುವ ಮೊದಲು ನಮ್ಮ ಮನಸ್ಸನ್ನು ತೆರೆಯುವಂತೆ ದೇವರಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ಪರಮ ತಂದೆಯೇ, ಇಂದು ನಾವು ನಿನ್ನ ಪವಿತ್ರ ವಾಕ್ಯವಾದ ಸತ್ಯವೇದದ ಕುರಿತು ಮಾತನಾಡುತ್ತಿದ್ದೇವೆ. ಕರ್ತನೇ, ಸತ್ಯವೇದವು ಕೇವಲ ಅಕ್ಷರಗಳಲ್ಲ, ಅದು ನಮ್ಮ ಬದುಕಿಗೆ ಬೆಳಕು ಮತ್ತು ದಾರಿದೀಪವಾಗಿದೆ. ಸ್ವಾಮಿ, ನಾವು ಸ್ಮಾರ್ಟ್ಫೋನ್ ಮೂಲಕ ಓದಲಿ ಅಥವಾ ಮುದ್ರಿತ ಪುಸ್ತಕದ ಮೂಲಕ ಓದಲಿ, ಆ ವಾಕ್ಯಗಳು ನಮ್ಮ ಹೃದಯದ ಫಲಕದ ಮೇಲೆ ಕೆತ್ತಲ್ಪಡಲಿ. ನಾವು ಓದುವ ಪ್ರತಿಯೊಂದು ವಚನವು ನಮ್ಮ ಜೀವನವನ್ನು ಮಾರ್ಪಡಿಸಲಿ, ನಮ್ಮ ವಿಶ್ವಾಸವನ್ನು ಹೆಚ್ಚಿಸಲಿ ಮತ್ತು ನಿನ್ನ ಹಾದಿಯಲ್ಲಿ ನಡೆಯಲು ನಮಗೆ ಧೈರ್ಯ ನೀಡಲಿ. ತಂತ್ರಜ್ಞಾನವನ್ನು ನಾವು ನಿನ್ನ ಮಹಿಮೆಗಾಗಿ ಬಳಸುವಂತೆ ನಮಗೆ ಜ್ಞಾನವನ್ನು ಕೊಡು. ಈ ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನಿನ್ನ ವಾಕ್ಯವನ್ನು ಆಳವಾಗಿ ಧ್ಯಾನಿಸುವ ಆಸಕ್ತಿಯನ್ನು ಕರುಣಿಸು. ನಮ್ಮ ಕಣ್ಣುಗಳನ್ನು ತೆರೆ, ನಿನ್ನ ಸತ್ಯವೇದದಲ್ಲಿರುವ ಅದ್ಭುತಗಳನ್ನು ನಾವು ಕಾಣುವಂತೆ ಮಾಡು. ಈ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ.